ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ ಸೆಕೆಂಡ್ ಇಯರ್ PUC ಬಯೋ ಈ ಒಂದು ಸಬ್ಜೆಕ್ಟಿನ LBA ಟೆಸ್ಟ್ 3 ಅದನ್ನು ನಾನು ನಿಮಗೆ ಏನಂತೀರ ತಗೊಳ್ಳೋ ಅಪ್ಲೋಡ್ ಮಾಡಿ ಕೊಟ್ಟಿರಲಿಲ್ಲ. LBA ಟೆಸ್ಟ್ 3 ಇದು ಅದನ್ನು ಇಲ್ಲಿ ಅಪ್ಲೋಡನ್ನು ಮಾಡಿ ಕೊಡ್ತಾ ಇದ್ದೇನೆ. ಚಾಪ್ಟರ್ ರಿಪ್ರೊಡಕ್ಟಿವ್ ಹೆಲ್ತ್ ಅಂತಾಗಿರುತ್ತೆ. ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ತಗೊಳ್ಳಿ ಇಲ್ಲಿ ನೋಡ್ಬೋದು. ಬನ್ನಿ ವಿದ್ಯಾರ್ಥಿಗಳೇ, ಹಾಗಿದ್ದರೆ LBA 1 ಈಗಾಗಲೇ ಅಪ್ಲೋಡ್ ಆಗಿದೆ. ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ LBA 3 ಅಪ್ಲೋಡ್ ಮಾಡಿ ಕೊಡ್ತಾ ಇದ್ದೇನೆ. ಸೆಲೆಕ್ಟ್ ದಿ ಕರೆಕ್ಟ್ ಆಪ್ಷನ್ ಫ್ರಮ್ ದಿ ಗಿವನ್ ಚಾಯ್ಸಸ್ ಅಂತ ಇದೆ. ಈಚ್ ಕ್ವಶನ್ ಕ್ಯಾರೀಸ್ 1 ಮಾರ್ಕ್ಸ್. ಎಲ್ಲದೂ ಕೂಡ ಗೊತ್ತು ಎಲ್ಲರಿಗೂ. ಈ MCQs ಆಗಿರುತ್ತೆ. ದಿ ಫ್ಯಾಮಿಲಿ ಪ್ಲಾನಿಂಗ್ ಪ್ರೋಗ್ರಾಮ್ ವರ್ ಇನಿಷಿಯೇಟೆಡ್ ಇನ್ ಡ್ಯಾಶ್ ಅಂತ ಇದೆ. 1951 ಅಂತ ಇದೆ ಅಲ್ವಾ, ಅದು ರೈಟ್ ಆನ್ಸರ್ ಆಗಿರುತ್ತದೆ. 1951. ದಯವಿಟ್ಟು ಯಾವುದಾದ್ರೂ ಆನ್ಸರ್ ರಾಂಗ್ ನಿಮಗೆ ಅನಿಸಿದಲ್ಲಿ ತಗೊಳ್ಳೋ ಕಮೆಂಟ್ ಮುಖಾಂತರ ಸರಿಯಾದ ಉತ್ತರವನ್ನು ಅಪ್ಲೋಡ್ ಮಾಡಿ. ದ ಮೆಥಡ್ ಯೂಸ್ ಟು ಟೆಸ್ಟ್ ಫಾರ್ ದ ಪ್ರೆಸೆನ್ಸ್ ಆಫ್ ಸರ್ಟೆನ್ ಜೆನೆಟಿಕ್ ಡಿಸಾರ್ಡರ್ಸ್ ಸಚ್ ಆಸ್ ಹೆಮೋಫೀಲಿಯಾ ಎಕ್ಸೆಟ್ರಾ ಕಾಲ್ ಡ್ಯಾಶ್ ಅಂತ ಇದೆ. ಇದನ್ನು ನಾವು ಏನಂತೀರ ಆಪ್ಷನ್ ಎ ಇದೆ ಅಲ್ವಾ, ಅದು ರೈಟ್ ಆನ್ಸರ್ ಆಗಿರುತ್ತದೆ. ಆಪ್ಷನ್ ಎ ಈಸ್ ರೈಟ್ ಆನ್ಸರ್. is the correct answer which is true during lactational ಆಯಿತಾ ಅಮೈನೋರಿಯಾ ಅಂತ ಇದೆ. ಕ್ವಶನ್ ನಂಬರ್ 3 ಆಯಿತಾ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ ಆಗಿರುತ್ತೆ, ಮೆನ್ಸ್ಟ್ರುಯೇಷನ್ ಅಂತ. ಇದು ರೈಟ್ ಆನ್ಸರ್ ಆಗಿರುತ್ತೆ. ಕ್ಲಿಯರ್ ಅಬ್ಸೆಂಟ್ ಅಂತ. ಕ್ವಶನ್ ನಂಬರ್ 4 my dear children, the sperm motility and the fertilizing capacity of sperm is ಸಪ್ರೆಸ್ಡ್ ಬೈ ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 4ಗೆ ರೈಟ್ ಆನ್ಸರ್ ಬಂದುಬಿಟ್ಟು ಆಯಿತಾ ಯಾವುದು ಆಪ್ಷನ್ ಸಿ ಆಗಿರುತ್ತೆ. ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 5 ಐಡೆಂಟಿಫೈ ದಿ ಮಿಸ್ ಮ್ಯಾಚ್ಡ್ ಪೇರ್ ಅಂತ ಇದೆ. ರೈಟ್ ಆನ್ಸರ್ ಈಸ್ ಮತ್ತು ಇದಕ್ಕೆ ಕಾಪರ್ ರಿಲೀಸಿಂಗ್ IUD ಅಂತ ಇದೆ ಅಲ್ವಾ, ಅದು ರೈಟ್ ಆನ್ಸರ್ ಆಗಿರುತ್ತೆ. ಆಪ್ಷನ್ ಸಿ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ ಮಕ್ಕಳೇ. ಕ್ವಶನ್ ನಂಬರ್ 6 LNG20 ಈಸ್ ಡ್ಯಾಶ್ ಅಂತ ಇದೆ. LNG20 ಈಸ್ ಡ್ಯಾಶ್ ಅಂತ. ಕ್ವಶನ್ ನಂಬರ್ 6 ಇದಕ್ಕೆ ಸರಿಯಾದ ಉತ್ತರ ಬಂದು ಹಾರ್ಮೋನ್ ರಿಲೀಸಿಂಗ್ IUD ಅಂತ ಇದಲ್ವ, ಅದು ರೈಟ್ ಆನ್ಸರ್ ಆಗಿರುತ್ತದೆ. ಹಾರ್ಮೋನ್ ರಿಲೀಸಿಂಗ್ IUD ಅಂತ ಯಾವುದು ಆಪ್ಷನ್ ಸಿ. ಆಪ್ಷನ್ ಸಿ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಕ್ವಶನ್ ನಂಬರ್ 7 ಆಲ್ ದಿ ಲಿಸ್ಟೆಡ್ IUDs ರಿಲೀಸ್ ಕಾಪರ್ ಅಯಾನ್ಸ್ ಎಕ್ಸೆಪ್ಟ್ ಅಂತ ಇದೆ. ಇದಕ್ಕೆ ರೈಟ್ ಆನ್ಸರ್ ಬಂದು LNG20 ಅಂತ ಇದೆ ಅಲ್ವಾ, ಅದು ರೈಟ್ ಆನ್ಸರ್. ಆಪ್ಷನ್ ಎ ಈಸ್ ದಿ ಕರೆಕ್ಟ್ ಆನ್ಸರ್. ಕ್ವಶನ್ ನಂಬರ್ 8 ಸ್ಟೇಟ್ಮೆಂಟ್ 1 ಇದೆ, ಸ್ಟೇಟ್ಮೆಂಟ್ 2 ಇದೆ, ಹೌದಲ್ವಾ. ಎರಡೂ ಸ್ಟೇಟ್ಮೆಂಟನ್ನು ನೋಡಿದಾಗ ನಮಗೇನಿಲ್ಲಿ ಗೊತ್ತಾಗುತ್ತೆ ಅಂದರೆ ಮಕ್ಕಳೇ ಆಯಿತಾ, ಏನಿದು ಇಂಟ್ರೊಡ್ಯೂಸಿಂಗ್ ಆಫ್ ಸೆಕ್ಸ್ ಎಜುಕೇಷನ್ ಇನ್ ಸ್ಕೂಲ್ ಶುಡ್ ಬಿ ಎನ್ಕರೇಜ್ಡ್ ಅಂತ ಇದೆ. ಹೌದು, ಅದು ಮಾತ್ರ ಕರೆಕ್ಟು. ದಿಸ್ ವಿಲ್ ಎನ್ಕರೇಜ್ ಸ್ಟೂಡೆಂಟ್ ಟು ಬಿಲೀವ್ ಇನ್ ಮಿತ್ ಅಬೌಟ್ ಸೆಕ್ಸ್ ರಿಲೇಟೆಡ್ ಅದು ತಪ್ಪು. ಹಾಗಿದ್ರೆ ಆಪ್ಷನ್ ಎ ಈಸ್ ಕರೆಕ್ಟ್. ಎಲ್ಲಿದೆ ಇದು? ಇಲ್ಲಿದೆ ನೋಡಿ. ಇದು ಸ್ಟೇಟ್ಮೆಂಟ್ 1 ಈಸ್ ಕರೆಕ್ಟ್ ಆ್ಯಂಡ್ ಸ್ಟೇಟ್ಮೆಂಟ್ 2 ಈಸ್ ಇನ್ಕರೆಕ್ಟ್ ಅನ್ನುವಂಥದ್ದು ಆನ್ಸರ್. ಬನ್ನಿ ವಿದ್ಯಾರ್ಥಿಗಳೇ, ಈಗ ನಾವು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ನೋಡ್ತಾ ಹೋಗೋಣ. ಕ್ಷಮಿಸಬೇಕು, ಈಗಾಗಲೇ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೂಡ ನಾವು ತುಂಬಿಟ್ಟಿದ್ದೀವಿ ಆಯಿತಾ. ಡ್ಯಾಶ್ ಈಸ್ ದಿ ನ್ಯೂ ಓರಲ್ ಕಾಂಟ್ರಾಸೆಪ್ಟಿವ್ ಫಾರ್ ದಿ ಫೀಮೇಲ್ಸ್ ಕಂಟೆಂಟ್ಸ್ ಎ ನಾನ್ ಸ್ಟೆರಾಯ್ಡಲ್ ಪ್ರಿಪ್ರೇಷನ್ ಅಂತ ಇದೆ. ಸಹೇಲಿ ಅನ್ನುವಂಥದ್ದು ಫಸ್ಟ್ ಆನ್ಸರ್ ಆಗಿರುತ್ತದೆ. ದಿ ಬ್ಯಾರಿಯರ್ ಫಾರ್ಮ್ ಆಫ್ ಕಾಂಟ್ರಾಸೆಪ್ಟಿವ್ ಎಂಪ್ಲಾಯ್ಡ್ ಬೈ ಫೀಮೇಲ್ ಈಸ್ ಡ್ಯಾಶ್ ಅಂತ ಇದೆ. ಅದಕ್ಕೆ ಇದಿಷ್ಟು ಆನ್ಸರ್ ಆಗಿರುತ್ತದೆ. ಕ್ಲಿಯರ್ ಆಲ್ ಆಫ್ ಯು. ಧನ್ಯವಾದಗಳು. CDRI ಡೆವಲಪ್ಡ್ ಎ ನ್ಯೂ ಓರಲ್ ಏನಿದು ಕಾಂಟ್ರಾಸೆಪ್ಟಿವ್ ಪಿಲ್ಸ್ ಫಾರ್ ಫೀಮೇಲ್ಸ್ ಕಾಲ್ಡ್ ಸಹೇಲಿ ಅನ್ನುವಂಥದ್ದು ಇಲ್ಲಿ ಆನ್ಸರ್ ಆಗಿರುತ್ತದೆ. ಇವೇ ಫಿಲ್ ಇನ್ ದ ಬ್ಲಾಂಕ್ಸ್ ಬಹಳ ಇಂಪಾರ್ಟೆಂಟ್ ರೀ, ಆನ್ಯುವಲ್ ಎಕ್ಸಾಮಿಗೂ ಬರುತ್ತೆ. ಪಾರ್ಟ್ ಬಿಗೆ ಹೋಗೋಣ ಮಕ್ಕಳೀಗ. ಪಾರ್ಟ್ ಬಿನಲ್ಲಿ ನಾವು ಏನಂತೀರ 2 ಮಾರ್ಕ್ಸ್ ಕ್ವಶನ್ಸನ್ನು ನೋಡ್ಬೋದು. 2 ಮಾರ್ಕ್ಸ್ ಕ್ವಶನ್ಸಲ್ಲಿ ಆನ್ಸರ್ ಎನಿ 3 ಅಂತ ಇದೆ. ಯಾವುದಾದ್ರೂ 3ಕ್ಕೆ ಉತ್ತರವನ್ನು ಬರೀರಿ. ಈಚ್ ಕ್ವಶನ್ ಕ್ಯಾರೀಸ್ 2 ಮಾರ್ಕ್ಸ್ ಅಂತ. ಮೆನ್ಷನ್ ಈ 2 ಮೆಜರ್ಸ್ ಟೇಕನ್ ಬೈ ದ ಗೌರ್ಮೆಂಟ್ ಟು ಕಂಟ್ರೋಲ್ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಅಂತ ಇದೆ. ಹಾಗಿದ್ರೆ ಈ ಒಂದು ಪಾಪ್ಯುಲೇಷನ್ ಅಂದರೆ ಏನಂತೀರ ಕನ್ನಡದಲ್ಲಿ ಜನಸಂಖ್ಯೆಯನ್ನು ತಡೆಯಲಿಕ್ಕೆ ಗೌರ್ಮೆಂಟ್ ತೆಗೆದುಕೊಂಡಂಥ ಕೆಲವೊಂದು ಮೆಜರ್ಸ್ಗಳನ್ನು ಬರೆಯಿರಿ ಅಂತ ಆಯಿತಾ. ಮೋಟಿವೇಟಿಂಗ್ ಸ್ಮಾಲರ್ ಫ್ಯಾಮಿಲೀಸ್ ಬೈ ಯೂಸಿಂಗ್ ಕ್ಯಾರಿಯರ್ಸ್ ವೇರಿಯಸ್ ಕಾಂಟ್ರಾಸೆಪ್ಟಿವ್ ಮೆಥಡ್ಸ್ ಅಂತ. ಅಂದರೆ ಈ ಸೋಷಿಯಲ್ ಸರ್ವಿಸ್ ಮುಖಾಂತರ ಅವರಿಗೆ ಹೋಗಿಬಿಟ್ಟು ಏನು ಮಾಡಬೇಕು ಅಂದರೆ ಹೇಳಿದರೆ ಇದನ್ನು ಬಳಸಲಿಕ್ಕೆ ಮಾಹಿತಿಯನ್ನು ಕೊಡಬೇಕು. ಸ್ಟೇಜ್ ರೈಸಿಂಗ್ ಆಫ್ ಮ್ಯಾರೇಜಬಲ್ ಏಜ್ ಆಫ್ ದಿ ಫಿಮೇಲ್ 18 ಇಯರ್ಸ್ ಹಾಗೂ ಗಂಡು ಮಕ್ಕಳದು 21 ಇಯರ್ಸ್. ಇನ್ಸೆಂಟಿವ್ಸ್ ಗಿವನ್ ಟು ಕಪಲ್ಸ್ ವಿತ್ ಸ್ಮಾಲ್ ಫ್ಯಾಮಿಲೀಸ್ ಅಂತ. ಅಂದರೆ ಇನ್ಸೆಂಟಿವ್ಸ್ ಅಂತ ಹೇಳಿದರೆ ಏನಾದರೂ ಒಂದು ಧನ ಸಹಾಯನ ಮಾಡೋದರ ಮುಖಾಂತರ ಅವರಿಗೆ ಎನ್ಕರೇಜ್ ಮಾಡುವಂಥದ್ದು. ಏನು ಅಂದರೆ ನಿಮ್ಮದು ಸ್ಮಾಲ್ ಫ್ಯಾಮಿಲಿ ಇದೆ, ಹಾಗಾಗಿ ನಿಮಗೆ ನಾವು ಇದನ್ನು ಗಿಫ್ಟಾಗಿ ಕೊಡ್ತಾಯಿದ್ದೇವೆ ಅಂತ. ಕ್ವಶನ್ ನಂಬರ್ 2 ಕನ್ಸೆಪ್ಷನ್ ಕುಡ್ ಬಿ ಪ್ರಿವೆಂಟೆಡ್ ವಿತೌಟ್ ಎನಿ ಕಾಂಟ್ರಾಸೆಪ್ಟಿವ್ಸ್ ಆ್ಯಂಡ್ ಸರ್ಜರಿ ಎಕ್ಸ್ಪ್ಲೇನ್ ಅಂತ ಇದೆ. ಯಾವ ರೀತಿಯಾಗಿ ಅಂತ ಹೇಳಿದರೆ
ಫಸ್ಟ್ ಒನ್ ಇದು ಪಾಯಿಂಟ್ ಸರ್, ಇದು ಎಕ್ಸ್ಪ್ಲನೇಷನ್ ಆಗಿರುತ್ತೆ ಆಯಿತಾ. ಪೀರಿಯಾಡಿಕ್ ಅಂತ ಇದೆ, ಏನಿದು ಅವಾಯ್ಡಿಂಗ್ ಕ್ವೈಟಸ್ ಫ್ರಮ್ ಡೇ 10 to 17 ಆಫ್ ದಿ ಮೆನ್ಸ್ಟ್ರುಯಲ್ ಸೈಕಲ್ ಅಂತ. ಈ ಒಂದು ಸಮಯದಲ್ಲಿ ಎಲ್ಲದೂ ಕೂಡ ತಾವುಗಳು ಅವಾಯ್ಡ್ ಮಾಡಬೇಕಾಗತ್ತೆ ಅಂತ. ಇನ್ನೊಂದು ವಿಡ್ರಾಲ್ ಅಂತ ಇದೆ, ಏನು ಮೇಲ್ ಪಾರ್ಟ್ನರ್ಸ್ ವಿಡ್ರಾಲ್ ಹಿಸ್ ಪೆನಿಸ್ ಫ್ರಮ್ ದಿ ವೆಜಿನಾ ಜಸ್ಟ್ ಬಿಫೋರ್ ಏನಿದು ಎಜಾಕ್ಯುಲೇಷನ್ ಅಂತ. ಅಂದರೆ ಅರ್ಥ ಆಯಿತು ಅನಿಸುತ್ತೆ. ವೆಲ್ ಡೂಯಿಂಗ್ ಸೆಕ್ಸ್, ಹೌದಲ್ವಾ, ಇಜಾಕ್ಯುಲೇಷನ್ ಆಗ್ತಾಯಿದೆ ಅಂತ ಗಂಡಿಗೆ ಗೊತ್ತಾಗ್ತಾ ಇದ್ದ ಹಾಗೆ ಇನ್ಸ್ಟೆಡ್ ಆಫ್ ಇಜಾಕ್ಯುಲೇಟಿಂಗ್ ಇನ್ಸೈಡ್ ದ ವೆಜೆನಾ ಹಿ ಶುಡ್ ವಿಡ್ರಾ ಹಿಸ್ ಪೆನಿಸ್ ಫ್ರಮ್ ದಿ ವೆಜೆನಾ ಅಂತ ಆಯಿತಾ. ಈ ರೀತಿಯಾಗಿ ನಾವು ಏನಂತೀರ ಪ್ರಿವೆಂಟ್ ಮಾಡ್ಬೋದು ಅಂತ. ಏನನ್ನು ನೋಡಿ, ಕನ್ಸೆಪ್ಷನ್ ಕುಡ್ ಬಿ ಪ್ರಿವೆಂಟೆಡ್ ವಿತೌಟ್ ಎನಿ ಆಯಿತಾ. ಕನ್ಸೆಪ್ಷನ್ ಅಂದರೆ ಅರ್ಥ ಆಯ್ತಲ್ವ, ಪ್ರೆಗ್ನೆನ್ಸಿ ಆಗಲಿಕ್ಕೆ ಕಾರಣನೇ ಕನ್ಸೆಪ್ಷನ್ ಆಗುತ್ತೆ. ಸ್ಪರ್ಮ್ಸು ಒಳಗಡೆ ಇಜಾಕ್ಯುಲೇಟ್ ಆದಾಗ ಅದು ಆಗುವಂಥದ್ದು ಎಲ್ಲರಿಗೂ ಕೂಡ ಗೊತ್ತಿದೆ ಅಂದ್ಕೊಂಡಿದ್ದೀನಿ. ಆಬ್ಸೆನ್ಸ್ ಆಫ್ ಓವ್ಯುಲೇಷನ್ ಡ್ಯೂರಿಂಗ್ ದ ಪೀರಿಯಡ್ ಇಂಟೆನ್ಸ್ ಲ್ಯಾಕ್ಟೇಷನ್ ಫಾಲೋಯಿಂಗ್ ಅಂತ ಇದೆ, ಅದನ್ನೆಲ್ಲ ಬರೀತೀರ ನೀವು. ವೈ IUDs ಆರ್ ಐಡಿಯಲ್ ಕಾಂಟ್ರಾಸೆಪ್ಟಿವ್ಸ್ ಫಾರ್ ವುಮೆನ್ ಆ್ಯಂಡ್ ವೈಡ್ಲಿ ಎಕ್ಸೆಪ್ಟೆಡ್ ಅಂತ ಇದೆ ಆಯಿತಾ. ಇಲ್ಲಿ ಪಾಯಿಂಟ್ಸ್ಗಳನ್ನು ಕೊಟ್ಟಿದ್ದೀವಿ ಮಕ್ಕಳು, ಇದನ್ನು ಯುಟಿಲೈಸ್ ಮಾಡಿಕೊಳ್ಳಿ. 1 2 3 4 ಪಾಯಿಂಟ್ಸ್ ಇದ್ದಾವೆ. ಈ 4 ಪಾಯಿಂಟ್ಸನ್ನು ಯೂಸ್ ಮಾಡಿ ಬರೀರಿ. ವಿಚ್ ಡೇಸ್ ಆಫ್ ಮೆನ್ಸ್ಟ್ರುಯಲ್ ಸೈಕಲ್ ಆರ್ ಐಡೆಂಟಿಫೈ ಹ್ಯಾಸ್ ಫರ್ಟೈಲ್ ಪೀರಿಯಡ್ ಅಂತ ಇದೆ ಆಯಿತಾ. ಯಾವ ದಿನ ಪಾಸಿಟಿವಿಟಿ ಜಾಸ್ತಿ ಇರುತ್ತೆ ಅಂತ, ಏನು ಅರ್ಥ ಆಯ್ತಲ್ವ, ಅವರು ಪ್ರೆಗ್ನೆನ್ಸಿ ಆಗಲಿಕ್ಕೆ ಅಂತ. ದಟ್ ಈಸ್ 10 to 17 ಆಫ್ ದಿ ಮೆನ್ಸ್ಟ್ರುಯಲ್ ಸೈಕಲ್ ಈಸ್ ಕಾಲ್ಡ್ ದಿ ಫರ್ಟೈಲ್ ಪೀರಿಯಡ್ ಅಂತ ಕರಿತೀವಿ. ನಂತರದಲ್ಲಿ ದೆನ್ ಓವ್ಯುಲೇಷನ್ ಕುಡ್ ಬಿ ಎಕ್ಸ್ಪೆಕ್ಟೆಡ್ ಆ್ಯಸ್ ಚಾನ್ಸಸ್ ಆಫ್ ಫರ್ಟಿಲೇಷನ್ ಆರ್ ವೆರಿ ಹೈ ಡ್ಯೂರಿಂಗ್ ದಿಸ್ ಪೀರಿಯಡ್ ಈಸ್ ಕಾಲ್ಡ್ ಫರ್ಟಿಲಿಟಿ ಪೀರಿಯಡ್ ಅಂತ. ನೆಕ್ಸ್ಟು ಕ್ವಶನ್ ನಂಬರ್ 5 ಮೆನ್ಷನ್ 2 ಬೆನಿಫಿಟ್ಸ್ ಆಫ್ ಕಾಂಡಮ್ಸ್ ವಿಚ್ ಆರ್ ಯೂಸ್ಡ್ ಆ್ಯಸ್ ಕಾಂಟ್ರಾಸೆಪ್ಟಿವ್ ಡಿವೈಸಸ್ ಅಂತ ಇದೆ. ಹಾಗಿದ್ರೆ ದಿಸ್ ಕ್ಯಾನ್ ಪ್ರಿವೆಂಟ್ 2 ಬೆನಿಫಿಟ್ ಅಂತ ಇದೆ. ಕನ್ಸೆಪ್ಷನ್ ಅಂದರೆ ಪ್ರೆಗ್ನೆನ್ಸಿಯನ್ನು ಇದು ತಡೆ ಹಿಡಿಯುತ್ತೆ ಅಂತ. ಏನನ್ನು ಕಾಂಡಮ್ಸ್ಗಳನ್ನು ಯೂಸ್ ಮಾಡೋದರಿಂದ ಅಂತ. ಕಾಂಡಮ್ಸ್ ಅಂದ್ರೇ ಆಡು ಭಾಷೆಯಲ್ಲಿ ನಿರೋಧ ಅಂತ ಹೇಳ್ತೀರಾ ಅಷ್ಟೇ ಆಯಿತಾ. ಇಟ್ ಹ್ಯಾಸ್ ಅಡಿಷ್ನಲ್ ಬೆನಿಫಿಟ್ ಆಫ್ ಪ್ರೊಟೆಕ್ಟಿಂಗ್ ದಿ ಯೂಸರ್ ಫ್ರಮ್ ಕಾಂಟ್ರಾಕ್ಟಿಂಗ್ ನೋಡಿ ಏಡ್ಸ್ ಬರುವ ಕಾಯಿಲೆಗಳಿಂದ ಅವರನ್ನು ನಾವು ತಡೆ ಹಿಡಿಬೋದು ಆಯಿತಾ. ಅಂದರೆ ಅನೈತಿಕ ಸಂಬಂಧವನ್ನು ಹೊಂದಿದಾಗ ಇಂಡೈರೆಕ್ಟಾಗಿ ಗೌರ್ಮೆಂಟ್ ಹೇಳುವಂಥದ್ದು ಕಾಂಡಮ್ಸ್ಗಳನ್ನು ಯೂಸ್ ಮಾಡಿ ಅಂತ. ಕ್ವಶನ್ ನಂಬರ್ 6 ಪೇರೆಂಟ್ಸ್ ಆರ್ ಆಫ್ 1 year 1 child wanted to space their second child. their doctor suggested CUT ಅಂದರೆ ಕಾಪರ್ ಟಿ ಅಂತ. ಎಕ್ಸ್ಪ್ಲೇನ್ ಇಟ್ಸ್ ಕಾಂಟ್ರಾಸೆಪ್ಟಿವ್ ಆ್ಯಕ್ಷನ್ಸ್ ಅಂತ ಇದೆ. ಇದನ್ನು ಬರೀತೀರ ನೀವು ಆಯಿತಾ. ಯುಟ್ರಸ್ ಒಳಗಡೆ ಅದನ್ನು ಇದು ಮಾಡಿರ್ತಾರೆ, ಫಿಕ್ಸ್ ಮಾಡಿರ್ತಾರೆ ಆಯಿತಾ. ಒಂದು ಚೀಲದ ರೀತಿಯಲ್ಲಿರುತ್ತೆ ಕಾಪರ್ ಟಿ ಅಂತ. ಪಾರ್ಟ್ ಸಿಗೆ ಬರೋದಾದರೆ ಆಯಿತಾ, ಆನ್ಸರ್ ಎನಿ 3 ಅಂತ ಇದೆ. 3 3s 9 ಆಗುತ್ತೆ ಮಕ್ಕಳೇ. ಈಚ್ ಕ್ವಶನ್ ಕ್ಯಾರೀಸ್ 3 marks. ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆಗಳು, ಸ್ವಲ್ಪ ಓದ್ಕೊಳ್ಳಿ ಆಯಿತಾ. ಏನಿದು ಸಜೆಸ್ಟ್ ದಿ ರೀಪ್ರೊಡಕ್ಷನ್ ರಿಲೇಟೆಡ್ aspects in which the counseling should be provided at the school level. Enumerate and describe any 5 reasons of introducing the sex education ಟು ಸ್ಕೂಲ್ ಗೋಯಿಂಗ್ ಚಿಲ್ಡ್ರನ್ ಅಂತ. ಮಕ್ಕಳಿಗೆ, ಸ್ಕೂಲಿಗೆ ಹೋಗುವ ಮಕ್ಕಳಿಗೆ ಯಾಕೆ ನಾವು ಈ ಶಿಕ್ಷಣವನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಒಂದು 5 ಪಾಯಿಂಟ್ಸ್ ಬರೀರಿ ಅಂತ. ದ ಫಾಲೋಯಿಂಗ್ ಶುಡ್ ಬಿ ಪ್ರೊವೈಡ್ ದಿ ಸ್ಕೂಲ್ ಲೆವೆಲ್. ಏನು ಡಿಸ್ಕರೇಜ್ ಮಿತ್ ಆ್ಯಂಡ್ ಮಿಸ್ಕನ್ಸೆಪ್ಷನ್ ಅಬೌಟ್ ಸೆಕ್ಸ್ ರಿಲೇಟೆಡ್ ಆಸ್ಪೆಕ್ಟ್ ಅಂತ. ಅಂದರೆ ರಿಲಿಜಿಯಸ್ ಬಿಲೀಫ್ ಇರುತ್ತಲ್ವ, ಅದನ್ನು ಎಲ್ಲ ತೆಗಿಲಿಕ್ಕೆ ಈ ಒಂದು ಸೆಕ್ಸ್ ಎಜುಕೇಷನನ್ನು ಕೊಡಬೇಕಾಗತ್ತೆ ಅಂತ. ಪ್ರಾಪರ್ ಇನ್ಫಾರ್ಮೇಷನ್ ಅಬೌಟ್ ರಿಪ್ರೊಡಕ್ಟಿವ್ ಆರ್ಗನ್ಸ್ ಆಯಿತಾ, ಸೈಕಾಲಜಿ ಆ್ಯಂಡ್ ಇಟ್ಸ್ ಫಂಕ್ಷನ್ಸ್ ಅಂತ. ಅಂದರೆ ದೇಹದಲ್ಲಿ ಆಗುವಂಥ ಬದಲಾವಣೆ ಹೆಣ್ಣಿನಲ್ಲಾಗಿರ್ಬೋದು ಗಂಡಿನಲ್ಲಾಗಿರ್ಬೋದು, ಇದರ ಬಗ್ಗೆ ಅವರಿಗೆ ಇನ್ಫಾರ್ಮೇಷನ್ ಕೊಟ್ಟ ಹಾಗೆ ಆಗತ್ತೆ ಅಂತ. ನಾಲೆಡ್ಜ್ ಅಬೌಟ್ ಸೇಫ್ ಆ್ಯಂಡ್ ಹೈಜೀನ್ ಸೆಕ್ಷುವಲ್ ಪ್ರಾಕ್ಟೀಸಸ್ ಅಂತ. ಏನು ಸೆಕ್ಸ್ ಮಾಡ್ತಾಯಿದ್ದೀವಿ, ಮದುವೆ ಆಗಿರ್ಬೋದು ಅಥವಾ ಹೌದಲ್ವಾ, ಏನಿದ್ರ ಲೀವ್ ಇನ್ ರಿಲೇಷನ್ಶಿಪ್ಪಲ್ಲಾಗಿರ್ಬೋದು, ಅಂತಹ ಸಮಯದಲ್ಲಿ ಸೇಫ್ ಯಾವ ರೀತಿಯಾಗಿ ನಮ್ಮನ್ನು ನಾವು ಕಾಪಾಡ್ಕೋಬೇಕು, ಹೈಜೀನಾಗಿ ಇರಬೇಕು, ಇಂಥ ಪ್ರಾಕ್ಟೀಸಸ್ಗಳನ್ನು ನಾವು ಮಕ್ಕಳಿಗೆ ತಿಳಿಸ್ಬೋದಾಗಿರುತ್ತೆ. ನೆಕ್ಸ್ಟು ಅಡೋಲೆನ್ಸೆನ್ಸ್ ಆ್ಯಂಡ್ ರಿಲೇಟೆಡ್ ಚೇಂಜಸ್ ಪ್ರಿವೆನ್ಷನ್. ನೋಡಿ, ಇವೆಲ್ಲವೂ ಮಾಡೋದ್ರಿಂದ ಮಕ್ಕಳಲ್ಲಿ ಏಡ್ಸ್ ಕಾಯಿಲೆ ಆಗಿರ್ಬೋದು, STD ಇದನ್ನೆಲ್ಲ ಆಗಿರ್ಬೋದು ಆಯಿತಾ, ನಾವು ತಡೆ ಹಿಡಿಯಬಹುದು ಅಂತ. ಮೆನ್ಷನ್ 2 ಮೀನ್ಸ್ ಆಫ್ ಕ್ರಿಯೇಟ್ ಅವೇರ್ನೆಸ್ ಅಮಾಂಗ್ ದ ಪೀಪಲ್ ಅಬೌಟ್ ರಿಪ್ರೊಡಕ್ಟಿವ್ ರಿಲೇಟೆಡ್ ಪ್ರಾಬ್ಲಮ್ಸ್ ಅಂತ ಇದೆ, ಹೌದಲ್ವಾ. ಮೆನ್ಷನ್ ಎನಿ 2 ಮೀನ್ಸ್ ಆಫ್ ಅಂತ ಇದೆ. TV ಮುಖಾಂತರ ಆಗಿರ್ಬೋದು
ಆಯಿತಾ. ರೇಡಿಯೋ ಮುಖಾಂತರ ಆಗಿರ್ಬೋದು, ಆಡಿಯೋ ವಿಜುವಲ್ ಆಗಿರ್ಬೋದು, ನ್ಯೂಸ್ ಪೇಪರ್ ಆಗಿರ್ಬೋದು, ಹ್ಯಾಂಡ್ ಬಿಲ್ಸ್ ಆಗಿರ್ಬೋದು, ವಿ ಕ್ಯಾನ್ ಕ್ರಿಯೇಟ್ ಅವೇರ್ನೆಸ್ ಅಮಾಂಗ್ ದಿ ಪೀಪಲ್ ಅಂತ, ಜನರ ನಡುವೆ ಈ ರೀತಿಯಾಗಿ ನಾವು ಅವೇರ್ನೆಸ್ಸನ್ನು ಪಡ್ಬೋದು. ಮೆನ್ಷನ್ ಒನ್ ಪಾಸಿಟಿವ್ ಅಪ್ಲಿಕೇಶನ್ ಆಫ್ ಅಮೈನೋ ಸೆಂಟಿಸಿಸ್ ಅಂತ ಇದೆ ಟು ಡಿಟೆಕ್ಟ್ ಏನ್ರಿ ಇದು ಆಯಿತಾ, ಕಾನ್ಜೆನ್ಷಿಯಲ್ ಡಿಫೆಕ್ಟ್ಸ್ ಆರ್ ಜೆನೆಟಿಕ್ ಡಿಸಾರ್ಡರ್ ಆಫ್ ದಿ ಫೀಟಸ್ ಅಂತ. ನೆಕ್ಸ್ಟ್ ಬರೋದಾದರೆ ಕ್ವಶನ್ ನಂಬರ್ 4ಗೆ ಕೆಟಗರೀಸ್ ದ ಫಾಲೋಯಿಂಗ್ ಅಂತ ಇದೆ. ಇಲ್ಲಿ ಎಫ್ ಇಷ್ಟು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. 1 2 3 4 5 6 ಹೌದಲ್ವಾ. ಏನಿದು ಕೆಟಗರೀಸ್ ದ ಫಾಲೋಯಿಂಗ್ ಇಂಟು ಡಿಫ್ರೆಂಟ್ ಕೈಂಡ್ಸ್ ಆಫ್ ಐಯುಡಿಸ್ ಸಚ್ ಆಸ್ ನಾನ್ ಮೆಡಿಕೇಟೆಡ್ ಕಾಪರ್ ರಿಲೀಸಿಂಗ್ ಆರ್ ಹಾರ್ಮೋನ್ ರಿಲೀಸಿಂಗ್ ಒನ್ಸ್ ಅಂತ, ಆಯಿತಾ. ಇಲ್ಲೆಲ್ಲ ಕೊಟ್ಟಿದ್ದಾರೆ. 3 ಕೆಟಗರಿಯನ್ನು ಮಾಡಿ ಇಲ್ಲಿ ರೆಡಿ ಇದೆ ಎಲ್ಲದು ಕೂಡ ತಗೊಳ್ಳು ನೋಡ್ಬೋದು. ನಾನ್ ಮೆಡಿಕೇಟೆಡ್ ಐಯುಡಿಸ್ 1 2 3 ಕೆಟಗರೀಸ್ ಮಾಡಿ ಅದರ ಇಲ್ಲಿ ಕೊಟ್ಟಿದ್ದಾರಲ್ವ, ಔಟ್ ಆಫ್ 6 ಅದು ಯಾವುದರಲ್ಲಿ ಬರುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ, ಇದನ್ನು ನೋಡ್ಕೊಳ್ಳಿ. ನೆಕ್ಸ್ಟು ವಾಟ್ ಆರ್ ಐಯುಡಿಸ್ ಗಿವನ್ ಟು ಎಕ್ಸಾಂಪಲ್ ಅಂತ ಇದೆ. ದೇರ್ ಆರ್ ದಿ ಫೀಮೇಲ್ ಕಾಂಟ್ರಸೆಪ್ಟಿವ್ ಬ್ಯಾರಿಯರ್ಸ್ ಇನ್ಸರ್ಟೆಡ್ ಬೈ ಡಾಕ್ಟರ್ಸ್ ಆರ್ ಎಕ್ಸ್ಪರ್ಟ್ ನರ್ಸಸ್ ಇಂಟು ದ ಯೂಟಿರಸ್ ಥ್ರೂ ವೈಜೈನ ಅಂತ. ಅಂದರೆ ಹೆಣ್ಣಿನ ಒಂದು ಏನಂತಿರುತ್ತೆ ಅವುಗಳು ಅದನ್ನು ಆಯಿತಾ ವೈಜನದ ಮುಖಾಂತರ, ಆಯಿತಾ, ಸೆಕ್ಷುವಲ್ ಪಾರ್ಟಿನ ಅಲ್ಲಿ ಡಾಕ್ಟ್ರ್ ಏನು ಮಾಡ್ತಾರೆ ಅಂದರೆ ಅಥವಾ ಎಕ್ಸ್ಪರ್ಟ್ ನರ್ಸ್ಗಳು ಅದನ್ನು ಬ್ಯಾರಿಯರ್ ಅಂದರೆ ಅವರು ಯಾವುದೇ ಕಾರಣಕ್ಕೂ ಪ್ರೆಗ್ನೆನ್ಸಿ ಆಗಬಾರ್ದು ಅಂತ ಅದನ್ನು ಬ್ಯಾರಿಯರ್ ಅಂದರೆ ಕಡಿವಾಣ ಹಾಕಲಿಕ್ಕಾಗಿ ಈ ಒಂದು ಯೂಸ್ ಮಾಡುವಂಥದ್ದಾಗಿರುತ್ತೆ. ಟೈಪ್ಸ್ ಆಫ್ ಇಂಟ್ರಾ IUD ಅಂತ ಹೇಳಿದರೆ ಯುಟರಿನ್ ಡಿವೈಸಸ್ ಅಂತ ಪ್ರೊನೌನ್ಸಿಯೇಷನ್ ತಪ್ಪಾದರೆ ಕ್ಷಮಿಸ್ರಪ್ಪ. ನೆಕ್ಸ್ಟ್ ಹೌ ಡು ಯುಟರಿನ್ ಡಿವೈಸಸ್ ಪ್ರಿವೆಂಟ್ ಕನ್ಸೆಪ್ಷನ್ ಇನ್ ಹ್ಯೂಮನ್ ಬೀಯಿಂಗ್ಸ್ ಅಂತ ಇದೆ. ಇನ್ ಹ್ಯೂಮನ್ ಅಂತ ಇಲ್ಲವೆಲ್ಲ ಗೊತ್ತು ಕಂಡ್ರೆ ನಿಮಗೆಲ್ಲ ಕಾಪರ್ಟಿ ಯೂಸ್ ಮಾಡೋದ್ರಿಂದ ಇದು ಸ್ಪರ್ಮ್ ಒಳಗಡೆ ಹೋಗಲ್ಲ, 99% ಹೋಗಲ್ಲ. ಅಂಥದ್ರಲ್ಲೂ ಕೂಡ ಕೆಲವೊಂದು ಆಗಿರ್ತವೆ, ಆಯಿತಾ. ಪ್ರೆಗ್ನೆನ್ಸಿ ಆಗಿಬಿಡ್ತಾರೆ ಕಾಪರ್ಟಿ ಯೂಸ್ ಮಾಡು ಕೂಡ, ಅದು ಕೂಡ ಇದೆ. ಅದು ಕೂಡ ಬೆಳಕಿಗೆ ಬಂದಿರುವಂಥದ್ದು ಇದೆ. ಅಂದರೆ ಲೋಕಲ್ಲಾಗಿ ಡಾಕ್ಟರ್ಸ್ಗಳನ್ನು ಹಿಡಿದಾಗ ಅಥವಾ ದುಡ್ಡು ಉಳಿಸ್ಲಿಕ್ಕೋಸ್ಕರ ಏನೇನೋ ಒಂದು ಕೆಲಸಗಳನ್ನು ನಾವು ಮಾಡಿದಾಗ ಅಂದರೆ ಲೋ ಕಾಸ್ಟಲ್ಲಿ ಆವಾಗ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ನೋಡಿ ಸರ್, ಇಲ್ಲಿ 2 ಕ್ವಶನ್ಸ್ ಇದ್ದಾವೆ. ಇದು ಕ್ವಶನ್ ನಂಬರ್ 1 ಆಗಿರುತ್ತೆ ಮೆಡಿಕಲಿಂದು, ಇದು ಕ್ವಶನ್ ನಂಬರ್ 2 ಆಗಿರುತ್ತೆ. ಎನಿ 1 ಅಂತ ಕೇಳಿದರೆ 5 1 5 ಅಲ್ಲಿಗೆ 30 ಮಾರ್ಕ್ಸ್ ಕ್ವಶನ್ ಪೇಪರ್ ಕಂಪ್ಲೀಟ್ ಆಯಿತು. ಧನ್ಯವಾದಗಳು. ಆಲ್ ದ ಬೆಸ್ಟ್. ಡೂ ವೆಲ್ ಮೈ ಡಿಯರ್ ಚಿಲ್ಡ್ರನ್. ಗಾಡ್ ಬ್ಲೆಸ್ ಯು ಆಲ್.